ಬೆಂಗಳೂರಿನಲ್ಲಿ ರಸ್ತೆ ಅಧ್ವಾನ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಜಟಾಪಟಿಯಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಉದ್ಯಮಿಗಳು ಸಿಡಿದೆದ್ದಿದ್ದಾರೆ. ಟ್ವೀಟ್ ಮೇಲೆ ಟ್ವೀಟ್ ಮಾಡಿ ಕೌಂಟರ್ ಅಟ್ಯಾಕ್. ಉದ್ಯಮಿಗಳ ನಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಹೀಗೆ ಉದ್ಯಮಿಗಳು ಮತ್ತು ಸಚಿವರುಗಳ ನಡುವೆ ಫೈಟಿಂಗ್ ಜೋರಾಗಿದೆ. ಇದು ಟ್ವೀಟ್ ಫೈಟ್. ಇನ್ನು ಉದ್ಯಮಿಗಳ ಟೀಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡೆಲ್ಲಿ, ಮುಂಬೈ ಎಲ್ಲಾದ್ರೂ ಹೋಗಿ ಸಮಸ್ಯೆ ತೋರಿಸ್ತೀವಿ ಅಂತ ಸವಾಲ್ ಹಾಕಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅಂತೂ ಉದ್ಯಮಿಗಳು ಟೀಕೆ ಮಾಡುವಾಗ ಎಚ್ಚರಿಕೆಯಿಂದಿರಲಿ ಅಂತ ಹೇಳಿದ್ದಾರೆ. ಇಬ್ರು ನಾಯಕರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಯಾರು ಇಲ್ಲಿ ಉದ್ಯೋಗ ಪ್ರಾರಂಭ ಮಾಡಿದ್ದಾರೆ, ಯಾವುದೇ ಉದ್ಯೋಗ ಆಗಲಿ, ಎಲ್ಲ ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ. ದೊಡ್ಡದಾಗಿ ಬೆಳೆದಾಗ ಕೆಲವರು ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ, ಈಗ ಯಾವ ಸ್ಟೇಜ್ ಅಲ್ಲಿ ಆಗಿದ್ದೀವಿ ಅನ್ನೋದು ಮರ್ತು ಬಿಟ್ಟಿದ್ದಾರೆ. ನಾನು ಅದು ಕೇಳಿದೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ನಾಟ್ ಗೆಟ್ ದಿ ಫ್ರೂಟ್ ಅಂತ. ಕೆಲವರೆಲ್ಲ ಮರ್ತು ಟೀಕೆ ಮಾಡ್ತಾ ಇದ್ದಾರೆ, ಟ್ವೀಟ್ ಮಾಡ್ತಾ ಇದ್ದಾರೆ. ಆ ರೀತಿ ಇಲ್ಲ, ಆದರೆ ಅವರು ನಮಗೆ ಸಹಾಯ ಮಾಡಬೇಕು, ಟೀಕೆ ಟಿಪ್ಪಣಿಗಳನ್ನು ಮಾಡೋದು ಬೇಡ ಅಂತ ಹೇಳೋದಿಲ್ಲ. ನಾವು ನಮ್ಮನ್ನು ಎಚ್ಚರಿಕೆ ಮಾಡೋದ್ರಲ್ಲಿ ಅವ್ರಿಗೂ ಪಾತ್ರ ಇದ್ದೇ ಇರುತ್ತೆ. ಆದರೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಲ್ಲ. ಡಾಕ್ಟರ್ ಕಿರಣ್ ಮಜುಮ್ದಾರ್ ಅವರು ಅವರ ಹೇಳಿಕೆ ಬಿಸ್ನೆಸ್ ಸರ್ಕಲಲ್ಲಿ, ಇಂಡಸ್ಟ್ರಿ ಸರ್ಕಲ್ನಲ್ಲಿ ಏನು ಸಂದೇಶ ಕೊಡುತ್ತೆ, ಅದು ನಮ್ಮ ಕನ್ಸರ್ನ್. ಅದಕ್ಕೆ ಅವರು ನಮಗೆ ಹೇಳಿ ಹೌದಪ್ಪ, ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಅಥವಾ ಡೆಪ್ಯೂಟಿ CM ಇನ್ಚಾರ್ಜ್ ಬ್ಯಾಂಗ್ಳೂರು ಸಿಟಿ ಅವ್ರ ಭೇಟಿ ಮಾಡಿ ಅವರೆಲ್ಲ ಒಂದು ಡೆಲಿಗೇಷನ್ ಬಂದು ನೋಡಿ ಈ ಥರ ಇದೆ, ನಮ್ಮಿಂದ ಏನಾದರೂ ಸಹಾಯ ಇದ್ದರೆ CSR ಫಂಡ್ ಕೊಡೋದಿದ್ರೆ ನಾವು ಕೂಡ ಕೊಡ್ತೇವೆ, ಅದನ್ನು ಮಾಡಬೇಕೆ ವಿನಃ ಇಟ್ ಈಸ್ ಈಸಿ. ಮಾಧ್ಯಮದ ಮುಂದೆ ಒಂದು ಸ್ಟೇಟ್ಮೆಂಟ್ ಮಾಡೋದು ಯಾರು ಬೇಕಾದ್ರೂ ಮಾಡ್ಬೋದು. ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಅನ್ನೋದನ್ನು ಅವರ ಸ್ಟೇಟ್ಮೆಂಟು ಇಡೀ ವಿಶ್ವದಲ್ಲೇ ಹೋಗುತ್ತೆ. ಬಿಕಾಸ್ ಶಿ ಈಸ್ ಒನ್ ಆಫ್ ದಿ ರೆಕಗ್ನೈಸ್ಡ್ ಇಂಡಸ್ಟ್ರಿಯಲಿಸ್ಟ್. ಹೋಗ್ಲೇನೋ ಥರನೇ ಟ್ವೀಟ್ ಮಾಡ್ತಿದ್ದಾರೆ, ಗೊತ್ತಿಲ್ಲ ಅದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ. ಎನಿವೆ ಅದನ್ನು ಈಗ ನಾವು ಸರಿಪಡಿಸೋ ಕೆಲಸ ಅಂತೂ ಪ್ರಾರಂಭ ಆಗಿದೆ. ಬಹುಶಃ ಮಳೆ ಎಲ್ಲ ನಿಂತು ಎಲ್ಲ ಆದಮೇಲೆ ಕಂಪ್ಲೀಟ್ ಎಲ್ಲ ಕೆಲಸಗಳನ್ನು ಮಾಡ್ತಾರೆ.